ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಆ್ಯಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ಒಬ್ಬ ಮಾಸ್ಟರು ಪ್ರತಿ ಒಬ್ಬ ದಿವಸ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀರಿ. ಇದರಿಂದ ಎರಡು ಉಪಯೋಗಗಳು. ಒಂದು, ಹೊಸೊಬ್ಬರಿಗೆ ಧ್ಯಾನ ಅನ್ನೋದು ಸೇರ್ತಾ ಇರುತ್ತದೆ. ಎರಡನೇದು, ಮತ್ತೆ 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 ಆ ಸತ್ಯವನ್ನು ಹೇಳ್ತಾ 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 ನಮ್ಮ ವಿಶುದ್ಧ ಶುದ್ಧಿಯಾಗುತ್ತದೆ, ನಮ್ಮ ಬುದ್ಧಿ ಇನ್ನೂ ಶಾರ್ಪ್ ಆಗುತ್ತೆ. ಯಾರೊಬ್ಬರು ಸತ್ಯ ಮಾರ್ಗದಲ್ಲಿ ಇರಬೇಕು ಅಂತ ಅನ್ಕೊಳ್ತಾ ಇದ್ದೀರೋ ಅವರು ಬಾಯನ್ನು ಬಿಟ್ಟು ಸತ್ಯವನ್ನು ಹೇಳ್ತಾ ಇರಬೇಕು. ಒಳಗೆ ಮಾತ್ರ ಇದ್ರೆ ಸಾಕಾಗಲ್ಲ, ಹೊರಗೇನು ನೀವು ಮಾತಾಡಬೇಕು, ಸತ್ಯವನ್ನು ಮಾತಾಡಬೇಕು. ನೀವು ಮಾತಾಡಿದ್ರೆ ಸತ್ಯ ಹೊರಗೆ ಬರಬೇಕು. ಆ ಸತ್ಯಕ್ಕೋಸ್ಕರ ಎಷ್ಟೋ ಸಾವಿರಾರು ಜನ ಹುಡುಕ್ತಾ ಇರ್ತಾರೆ, ಲಕ್ಷಾಂತರ ಜನ ಹುಡುಕ್ತಾ ಇರ್ತಾರೆ. ನಾವು ಬಾಯನ್ನು ಬಿಟ್ಟು ಸತ್ಯವನ್ನು ಹೇಳಬೇಕು. ಇದರಲ್ಲಿ ಮುಖ್ಯವಾಗಿ ಒಂದು ವಿಷಯ ಏನು ಅಂದ್ರೆ, ಯಾರನ್ನು ನಾವು ಡಿಪೆಂಡ್ ಮಾಡೋಕೆ ಮಾಡಬಾರದು. ಟೆಕ್ನಿಕ್ ಏನು ಹೇಳಬೇಕು, ಸಾಧನೆ ಹೆಂಗ್ ಮಾಡಬೇಕು ಹೇಳ್ಬಿಟ್ಟು ಅವರನ್ನು ಅವರ ದಾರಿಗೆ ಬಿಡಬೇಕು. ಅವ್ರ ಸಾಧನ ಅವ್ರು ಮಾಡ್ಕೊಳ್ತಾರೆ. ಇವರು ನನ್ನ ನೆಟ್ವರ್ಕು, ಇವರು ನಮ್ಮವರು ನಮ್ಮ ಜೊತೆನೆ ಇರಬೇಕು ಅಂತ ಯಾರನ್ನು ನೀವು ಹೋಲ್ಡ್ ಮಾಡಬೇಡಿ. ಬರ್ತಾರು, ಕಲಿತಾರು, ಹೋಗ್ತಾರು. ಮತ್ತೆ ಅವರು ಬರ್ತಾ ಇದಾರಂದ್ರೆ ಅವ್ರ ಇಚ್ಛದಿಂದ ಬರಬೇಕು, ಒಂದು ಫೋರ್ಸ್ ಇಂದ ಯಾರು ಬರಬಾರ್ದು. ಗುರುಗಳ ಪತ್ರಿಜಿಯಿಂದ ನಾನು ಕಲ್ತಿರೋ ದೊಡ್ಡ ವಿಷಯ ಇದು. ದೊಡ್ಡ ಸಬ್ಜೆಕ್ಟ್ ಏನು ಅಂದ್ರೆ, ಒಂದ್ಸತಿ ಸತ್ಯವನ್ನು ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಡಿ ಅಂತ. ಮತ್ತೆ ಫಾಲೋ ಅಪ್ ಅಂದ್ರೆ ನೋ ಫಾಲೋ ಅಪ್ ಅಂತ. ಯಾರನ್ನು ಫಾಲೋ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಕ್ವಶನ್ಸ್ ಇದ್ರೆ ಅವರೇ ಬರ್ತಾರೆ, ಅವ್ರಿಗೆ ಡೌಟ್ಸ್ ಇದ್ರೆ ಅವರೇ ಬರ್ತಾರೆ, ಅವ್ರಿಗೆ ಎನರ್ಜಿ ಬೇಕಂದ್ರೆ ಅವರೇ ಬರ್ತಾರೆ, ನಿಮ್ಮ ಹತ್ರ ಒಂದು ಪುಸ್ತಕ ಇದೆ ಬೇಕಂದ್ರೆ ಅವರೇ ಬರ್ತಾರೆ. ಅವರೇ ಬರ್ಲಿ, ಯಾರನ್ನು ದಯವಿಟ್ಟು ಫೋರ್ಸ್ ಮಾಡಬೇಡಿ. ಫ್ಯಾಮಿಲಿ ಮೆಂಬರ್ಸ್ ಯಾರ ಇದ್ರೆ ಒಂದ್ಸತಿ ಅವರನ್ನ ಧ್ಯಾನ ಮಾಡಿಸಿ ಸಾಕು. ಅವ್ರಿಗೆ ಪದ್ಧತಿ ಗೊತ್ತು, ಹೆಂಗ್ ಮಾಡ್ಬೇಕು ಗೊತ್ತು, ಯಾವಾಗ ಬರ್ಬೇಕು ಅವರೇ ಬರ್ತಾರೋ. ಫೋರ್ಸ್ ಮಾಡಬೇಡಿ. ಕೆಲವೊಬ್ಬ ಫ್ಯಾಮಿಲೀಸ್ ಅಲ್ಲಿ ತುಂಬಾ ಫೋರ್ಸ್ ಮಾಡಿಬಿಟ್ಟು ಧ್ಯಾನಕ್ಕೆ ಅವ್ರು ಅಗೇನ್ಸ್ಟ್ ಆಡ್ಬಿಟ್ಟಾರೆ. ಆ ತರ ಯಾರನ್ನು ನಾವು ಫೋರ್ಸ್ ಮಾಡಬಾರ್ದು. ಫ್ರೀಡಮ್, PSSM ಕಲ್ಚರ್ ಅಂದ್ರೇನೆ ಫ್ರೀಡಮ್. ಇಲ್ಲಿ ಯಾರನ್ನು ಫೋರ್ಸ್ ಮಾಡಲ್ಲ. ನೀವು ಧ್ಯಾನನೇ ಮಾಡ್ತಾ ಇಲ್ಲ ಅಂತ ಯಾರು ಹೇಳಲ್ಲ. ನಾನು ಅಮ್ಮ ಮನೆಗೆ ಹೋಗಿದ್ರೆ ನೋಡ್ತೀನಿ, ಎಲ್ಲರಿಗೂ ಧ್ಯಾನ ಅಂದ್ರೆ ಏನು ಗೊತ್ತು, ಹೆಂಗ್ ಮಾಡ್ಬೇಕು ಮಾಡಿದೀನಿ. ಒಂದ್ಸತಿ ಮಾಡಿದ್ರೆ ಎಲ್ಲರೂ ಸಾಕು. ಇವಾಗ ಬೇಕಂದ್ರೆ ಅವರೇ ನೋಡ್ತಾ ಇರ್ತಾರಲ್ವಾ ದಿನ ನಮ್ಮನ್ನು. ಪ್ರತಿ ಸಂದರ್ಭದಲ್ಲಿನೂ ಪ್ರತಿ ಒಂದು ಸಿಚುವೇಶನ್ಸ್ ನಮ್ಮನ್ನು ನೋಡ್ತಾ ಇರ್ತಾರೆ. ಯಾವಾಗ ಬೇಕು ಅಂತ ಅವ್ರಿಗೆ ಅನಿಸುತ್ತೋ ಅವಾಗ ಅವರೇ ಬರ್ಲಿ, ಯಾರನ್ನು ಫೋರ್ಸ್ ಮಾಡಬೇಡಿ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಇನ್ನೂ ನನ್ನ ಫ್ಯಾಮಿಲೀಸ್ ಅಲ್ಲಿ ಜನ ಬರ್ತಾ ಇಲ್ಲ, ಧ್ಯಾನಕ್ಕೆ ಬರ್ತಾ ಇಲ್ಲ, ಮಾಡ್ತಾ ಇಲ್ಲ ಅನ್ನೋದು ತುಂಬಾ ಕೇಳಿಸ್ತಾ ಇರುತ್ತದೆ ನನಗೆ. ನಿಮ್ಮೆಲ್ಲರಿಗೂ ನಾನು ಹೇಳೋದೇನಂದ್ರೆ, ಇಡೀ ಪ್ರಪಂಚನೇ ನಿಮ್ಮ ಫ್ಯಾಮಿಲಿ ಅಂತ ಅನ್ಕೊಳ್ಳಿ. ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೇ, ಎಲ್ಲರೂ ನಮ್ಮ ಫ್ರೆಂಡ್ಸೇ. ಎಲ್ಲರಿಗೂ ಹೋಗಿ ಧ್ಯಾನ ಹೇಳ್ಕೊಡಿ. ಬರೀ ನಮ್ಮ ಫ್ಯಾಮಿಲಿ ಸರ್ಕಲ್ ಅಂತ ಚಿಕ್ಕದಾಗಿ ಯೋಚನೆ ಮಾಡಬೇಡಿ. ಯಾರು ಬಸ್ಸಲ್ಲಿ ಹೋಗ್ತಾ ಇದ್ರಿ, ಅಕ್ಕಪಕ್ಕ ಕುತ್ಕೊಂತಾರಲ್ವಾ, ಯಾರಿಗ್ ಗೊತ್ತು, ಅವ್ರ ಆರೋಗ್ಯಕ್ಕೆ ಹುಡುಕ್ತಾ ಇರ್ತಾರೋ, ದಾರಿ ಹುಡುಕ್ತಾ ಇರ್ತಾರೋ, ಸತ್ಯ ಶೋಧನೆಯಲ್ಲಿ ಇರ್ತಾರೋ. ನಾನು ಒಂದ್ಸತಿ 2002 ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಅಕ್ಕಪಕ್ಕ ಒಬ್ರು ಬೇರೆ ಧ್ಯಾನ ಬಗ್ಗೆ ನನಗೆ ಪರಿಚಯ ಮಾಡಿಕೊಟ್ರು. ನಾನು ಅಲ್ಲಿ ಹೋಗಿದ್ದೀನಿ ಆ ಸೆಂಟರ್ಗೆ. ಮತ್ತೆ ಅದು ನನಗೆ ಕನೆಕ್ಟ್ ಆಗಿಲ್ಲ, ಅದು ಬೇರೆ ಕತೆ. ಬಟ್ ಬಸ್ಸಲ್ಲಿ ಹೋಗೋರು ನಮಗೆ ಧ್ಯಾನ ಹೇಳ್ಕೊಡ್ಬೋದಲ್ವ. ಎಲ್ಲಿ ನಮಗೆ ಜನ ಸಿಕ್ಕಿದ್ರು ಧ್ಯಾನ ಬಗ್ಗೆ ಒಂದು ಮಾತು ಮಾತಾಡಿ ಒಂದು ಪ್ಯಾಂಪ್ಲೆಟ್ ಕೊಡ್ಬೇಡಿ ಸಾಕು. ಫೋರ್ಸ್ ಮಾಡಬೇಡಿ. ಅವ್ರಿಗೆ ಇಷ್ಟ ಇದ್ರೆ ಬರ್ತಾರೆ. 2004 ನಮ್ಮ ಅಮ್ಮ ಅಪ್ಪ ತಿರುಪತಿ ಹೋಗಿತ್ತು. ಅಲ್ಲಿ ಯಾರೋ ಧ್ಯಾನ ಪ್ಯಾಂಪ್ಲೆಟ್ ಕೊಟ್ರೆ ಅದನ್ನು ತಗೊಂಡ್ ಬಂದು ನನ್ನ ಕೈಯಲ್ಲಿ ಕೊಟ್ರು. ಸಂತೋಷ ಆಯ್ತು, ನಮ್ಮೂರು ಯಾರೋ ಅಲ್ಲಿ ಕೊಟ್ರು ಅಂತ. ಹೇಳೋದು ನಮ್ಮ ಜವಾಬ್ದಾರಿ. 7 ಕೋಟಿ ಕನ್ನಡಿಗರಿಗೆ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಶಾಕಾಹಾರ, ಇವೆರಡು ಮುಕ್ತಿ ಮೋಕ್ಷಕ್ಕೆ ದಾರಿ. ಇಷ್ಟೇ ಮೆಸೇಜ್. ಆ ಸಾಧನೆ ಮಾಡೋಕೆ ಪಿರಮಿಡ್, ಇಷ್ಟೇ ಮೆಸೇಜ್. ಇದು ಸೇರಿದ್ರೆ ನಮ್ಮ ಕೆಲಸ ಆಗಿತ್ತು. ಅವ್ರು 7 ಕೋಟಿ ಮಕ್ಕಳು ಮಾಡಿದ್ರೆ ಗ್ರೇಟ್, ಬಟ್ ಅದು ಕಲ್ಪನೆ. ಅದು ತುಂಬಾ ಬಿಗ್ ಗೋಲ್. 7 ಕೋಟಿ ಕನ್ನಡಿಗರು ಧ್ಯಾನ ಮಾಡ್ಬೇಕು ಅನ್ನೋದು ಬಿಗ್ಗೆಸ್ಟ್ ಡ್ರೀಮ್. ಬಟ್ ಅದು ನಮ್ಮ ಕೈಯಲ್ಲಿಲ್ಲ, ಅವ್ರವ್ರ ಕೈಯಲ್ಲಿ. ಸೊ ಅದು ಅವರವರೇ ರಿಯಲೈಸ್ ಆಗಿ ಮಾಡಬೇಕು. ಲಾಕ್ಡೌನ್ ಅಲ್ಲಿ ಎಷ್ಟೋ ಜನ, ಲಕ್ಷಾಂತರ ಜನ ಧ್ಯಾನ ಮಾಡಿದ್ರು. ಯಾಕೆ? ಬೇರೆ ದಾರಿ ಇಲ್ಲ, ಭಯ ಇದೆ, ಬಂದ್ರು. ಸಮಯ ಸಂದರ್ಭ ಬಂದ್ರೆ ಎಲ್ಲರೂ ಧ್ಯಾನಕ್ಕೆ ಬರ್ತಾರೋ ಅಂತ 2004 ಕೇಳ್ತಾ ಬಂದಿದೀವಿ. ಬಟ್ ಲಾಕ್ಡೌನ್ ಅಲ್ಲಿ ನೋಡಿದ್ವಿ. ಮುಂಚೆ ಏನೇನು ಬರುತ್ತೋ ನಮ್ಗೆ ಗೊತ್ತಿಲ್ಲ. ನಾವು ಆ ಪಾತಲ್ಲಿ ಇದ್ರೆ
ಯಾವಾಗ ಯಾರಿಗೆ ಎಷ್ಟು ಸೇರ್ಬೇಕೋ ಆಟೋಮೆಟಿಕ್ ಆಗಿ ಸೇರುತ್ತದೆ. ಯಾರನ್ನ ನೋಡಿ ಇವ್ರು ಇಷ್ಟು ಮಾಡ್ತಾರೋ ಅವ್ರು ಅಷ್ಟು ಮಾಡ್ತಾರೆ ಅಂತ ಗಾಬರಿ ಬೇಡ. ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನು ಮಾಡ್ಕೊಳ್ಳಿ ಸಾಕು. ಪ್ರೆಷರ್ ಬೇಡ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಮೊನ್ನೆ ಮೀನಾ ಮೇಡಮ್ ಹೇಳಿದ್ರು, ಸರ್ ನೀವು ಡೈಲಿ ಇಷ್ಟು ಮಾಡ್ತಾ ಇದ್ದೀರಿ, ನಿಮ್ಮನ್ನು ನೋಡಿ ನನಗೊಂದು ಇನ್ಸ್ಪಿರೇಷನ್ ಬಂದಿದೆ, ಅದಕ್ಕೆ ನಾನು ಮನೆ ಧ್ಯಾನ ಸ್ಟಾರ್ಟ್ ಮಾಡಿದ್ದೀನಿ. ತಿಂಗಳಿಗೂ ಒಂದ್ಸತಿ. ಒಬ್ರು ಹೇಳಿದ್ರು ಡೈಲಿ ಮಾಡಬೇಕು, ಇನ್ನೊಬ್ರು ಹೇಳಿದ್ರು ವಾರಕ್ಕೆ ಮಾಡಬೇಕು. ಆ ಮೇಡಮ್ ಕೆಪಾಸಿಟಿ ಅವ್ರಿಗೆ ಗೊತ್ತು, ತಿಂಗಳಿಗೆ ಒಂದ್ಸತಿ ಮಾಡ್ತೀನಿ ಅಂತ. ನಾನು ಅವ್ರಿಗೆ ಏನು ಹೇಳಿಲ್ಲ, ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳಿದ್ದೆ ಅಷ್ಟೇ. ತಿಂಗಳಿಗೆ ಮಾಡ್ಬೇಕಾ, ವಾರಕ್ಕೆ ಮಾಡ್ಬೇಕಾ, ದಿನಕ್ಕೆ ಮಾಡ್ಬೇಕಾ, ಅದು ಅವ್ರವ್ರ ಕೆಪಾಸಿಟಿಯಿಂದ ಅವ್ರು ಮಾಡ್ಕೋಬೇಕು. ನಮ್ಮ ಸುರೇಂದರ್ ಸರ್ ಡೈಲಿ ಓಡಾಡ್ತಾ ಇರ್ತಾರೆ, ಪ್ರೇಮ್ನಾಥ್ ಸರ್ ಡೈಲಿ ಓಡಾಡ್ತಾ ಇರ್ತಾರೆ, TMC ಕನ್ನಡ ಎಲ್ಲಾ ಕಡೆನೂ ಡೈಲಿ ಓಡಾಡ್ತಾ ಇರ್ತದೆ. ಅವ್ರ ಕೆಪಾಸಿಟಿ ಅದು. ನಿಮ್ಮ ಲೈಫ್ ಏನು, ನಿಮ್ಮ ಲೈಫ್ ಪ್ಯಾಟರ್ನ್ಸ್ ಏನು, ನಿಮಗೆ ಯಾವುದಕ್ಕೆ ಮುಖ್ಯತ್ವ ಕೊಡ್ತೀರಿ, ಎಲ್ಲಾನು ನೀವು ನೋಡ್ಕೊಂಡು ಅವಾಗ ಎಷ್ಟು ಕೆಪಾಸಿಟಿಯಿಂದ ನೀವು ಎಲ್ಲರಿಗೆ ಧ್ಯಾನ ಪ್ರಚಾರ ಮಾಡಬೇಕು ಅನ್ನೋದನ್ನ ನೋಡಿ ಮಾಡಿ. ಕೆಲವೊಬ್ಬರು ಎಂಟೈರ್ ಲೈಫ್ ಅನ್ನ ಡೆಡಿಕೇಟ್ ಮಾಡಿದ್ರು, ಅವರನ್ನು ನೋಡಿ ನೀವು ಮಾಡಬೇಕು ಅಂತ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆಗೆ ಇದು ಮಾಡಬಹುದು. ಸೊ ಎರಡು ನೋಡ್ಕೊಂಡು ನೀವು ಮಾಡಿ. ಧ್ಯಾನ ಧ್ಯಾನದಿಂದ ನಮಗೆ ಹೆಚ್ಚು ಸಂತೋಷ ಬರಬೇಕು, ಪ್ರೆಷರ್ ಬರಬಾರದು, ಹೆಚ್ಚು ಆರೋಗ್ಯ ಬರಬೇಕು, ಟೆನ್ಷನ್ ಬರಬಾರದು. ಬ್ಯಾಲೆನ್ಸ್ ಮಿಡಲ್ ಪಾತ್ ಅಂತಾರೆ ಬುದ್ಧ, ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. 24 ಗಂಟೆ ಇದೆ.